ಕುರುಮರಿ ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಈ ನಾಟಕ ಸಂಘಟನೆಯಾಗಿರ್ತಕ್ಕಂಥ ಶ್ರೀಯುತ ಮಕ್ತುಮ್ ಕಲ್ಲೂರ್ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೆ ಈ ಗ್ರಾಮದ ವೇದ ಮೂರ್ತಿಗಳು ಪೂಜ್ಯರು ಆಗಿರ್ತಕ್ಕಂಥ ಶ್ರೀಯುತ ಪರಮ ಪೂಜ್ಯ ಕೆಂಬಯ್ಯ ಮಹಾಸ್ವಾಮೀಜಿಗಳಿಗೆ ಅದೃಶ್ಯಪ್ಪ ಸೊಗಲ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಯಾವತ್ತೂ ವಿನಂತಿ. ಹಾಗೆ ತ್ರಿವಳಿ ಗ್ರಾಮಗಳ ಗಣ್ಯ ನಾಗರಿಕರು, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ಹಿರಿಯರು ಆಗಿರತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಾಂತಯ್ಯ ಪೂಜಾರ್ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಜೊತೆಗೆ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಶ್ರೀಯುತ ರಾಜು ಬೋಸೆಟ್ಟಿ ಇವರಿಗೆ ದೊಡ್ಡಪ್ಪ ಸತ್ಯನ್ನವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಯಾವತ್ತೂ ವಿನಂತಿ. ಹಾಗೆ ಇವತ್ತಿನ ಒಂದು ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷ ಅತಿಥಿಗಳಾಗಿ ಅವರು ಕೂಡ ಖ್ಯಾತ ಪಾರಿಜಾತ ಕಲಾವಿದರು. ಅವರು ಯಾರು ಅಂತ ಕೇಳಿದ್ರೆ ಶ್ರೀಯುತ ಭರಮಣ್ಣ ಸತ್ಯನ್ನವರ್ ಅವರನ್ನು ಕೂಡ ನಾಯ್ಕರವರು ಆ ಕಲಾವಿದರನ್ನ ಶ್ರೇಷ್ಠ ಖ್ಯಾತ ಪಾರಿಜಾತ ಕಲಾವಿದರು ಅವ್ರಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ. ಹಾಗೆ ಇಲ್ಲಿ ಇನ್ನೋರ್ವ ಖ್ಯಾತ ಪಾರಿಜಾತ ಕಲಾವಿದರು, ಅವರು ಕೂಡ ಪಾರಿಜಾತ ಕಲಾವಿದರು ಶ್ರೀಯುತ ಹನುಮಂತ್ ಹುಲಾಜ್ನವರು ಸಾಕಿನ್ ಮೊಗಲ್ ಅವ್ರಿಗೆ ಪುಂಡ್ಲಿಕ್ ಬೋವಿ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಅವರು ಎಲ್ಲರಿಗೂ ಕೂಡ ಚಿರಪರಿಚಿತರು, ಖ್ಯಾತ ಶ್ರೇಷ್ಠ ಪಾರಿಜಾತ ಕಲಾವಿದರು. ದಯವಿಟ್ಟು ಸ್ವಲ್ಪ ಆತ್ಮೀಯರ ಮುಂದುಗಡೆ ಬಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಯಾವತ್ತೂ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಯಾವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಂತ ಶ್ರೀಯುತ ಸಿದ್ಧಾರ್ಥ ಕಿರೋಜಿ ಇವರಿಗೆ ಅದೃಶ್ಯಪ್ಪ ಸೊಗಲದ್ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಕಾಶಪ್ಪಗೌಡರು ದೇಸಾಯಿಗರ್ ಅವರಿಗೆ ಚನ್ನಬಸಯ್ಯ
ಪೂಜಾರ್ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು. ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ಈ ನಾಟಕದ ತ್ರಿಮೂರ್ತಿ ಹಾರ್ಮೋನಿಯಂ ಮಾಸ್ತರ್ಗಳಲ್ಲಿ ಒಬ್ಬರಾದ ಶ್ರೀಯುತ ಸೋಮಪ್ಪ ದೇಮಕ್ನವರ್ ಅವ್ರಿಗೆ ಹನುಮಂತ್ ತುಬಾಕಿಯವರು ಮಾಲಾರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕು. ಹಾಗೆ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಯುತ ಸಿಂಗಪ್ಪ ಮೆಣಸಿನಕಾಯಿ ಇವ್ರಿಗೆ ಇವ್ರಿಗೆ ಮಕ್ತಮ್ ತಲ್ಲೂರು ಇವರು ಮಾಲಾರ್ಪಣೆಯನ್ನ ಗೈದು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಒಂದು ನಾಟಕದ ಸಂಘದೊಡೆಯರು ಸ್ಟೇಜ್ ಕಂಟ್ರೋಲರ್ ಸ್ಟೇಜ್ ಟೈಗರ್ ಶ್ರೀಯುತ ನಿಂಗಪ್ಪ ಬೇವಿನಕೋಪ್ ಇವ್ರಿಗೆ ಅದೃಶ್ಯಪ್ಪ ಸೊಗಲಾತ್ ಇವರು ಮಾಲಾರ್ಪಣೆಯನ್ನ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಯಾವತ್ತೂ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಲ್ಲಿ ತನಕ ಮಾಲಾರ್ಪಣೆಯನ್ನ ಸ್ವೀಕರಿಸಿದಂತ ಪೂಜ್ಯರಿಗೂ ಮಹನೀಯರಿಗೂ ಮಾಲಾರ್ಪಣೆಯನ್ನ ನೀಡಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರಿಗೂ ಈ ಸಂದರ್ಭದಲ್ಲೇ ಧನ್ಯವಾದಗಳನ್ನ ಅರ್ಪಿಸ್ತಾ ಆತ್ಮೀಯರೇ, ಶ್ರೀ ಜ್ಞಾನೇಶ್ವರ ತರುಣ ನಾಟ್ಯ ಸಂಘ ಇವರು ಈ ಒಂದು ಯಮನೂರಪ್ಪನ ಒಂದು ಉರುಷಿನ ನಿಮಿತ್ತವಾಗಿ ಇವತ್ತು 9ನೇ ಕಲಾಕುಸುಮ ಇದು 9ನೇ ಕಲಾಕುಸುಮ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಎಂಬ ಸಣ್ಣಾಟದ ಕಾರ್ಯಕ್ರಮ. ಈ ಒಂದು ಸಣ್ಣಾಟದ ಕಾರ್ಯಕ್ರಮವನ್ನ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಈ ಒಂದು ನಾಟಕವನ್ನ ಉದ್ಘಾಟನೆಗೊಳಿಸಬೇಕಾಗಿ ತಮ್ಮಲ್ಲಿ ಯಾವತ್ತು ಪೂಜ್ಯರಲ್ಲಿ ಮಹನೀಯರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಎಲ್ಲ ಪೂಜ್ಯರು ಹಾಗೂ ಎಲ್ಲ ಮಹನೀಯರು ಈ ಒಂದು ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಎಂಬ ಸಣ್ಣಾಟ ಡಬ್ಬಿನಾಟದ ಉದ್ಘಾಟನಾ ಕಾರ್ಯಕ್ರಮವನ್ನ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಮಹನೀಯರ ನೇತೃತ್ವದಲ್ಲಿ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಉದ್ಘಾಟನಾಗೊಳಿಸಿದಂಥ ಪೂಜ್ಯರಿಗೂ ಎಲ್ಲ ಮಹನೀಯರಿಗೂ ಕೂಡ ಈ ಸಂದರ್ಭದಲ್ಲಿ ಶರಣಾರ್ಥಿಗಳನ್ನ ಹೇಳುತ್ತಾ ಇದೀಗ ಈ ನಾಟಕದ ಒಂದು ಉದ್ಘಾಟನಾ ಪರವಾಗಿ ಈ ನಾಟಕದ ಒಂದು ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಪೂಜ್ಯರು ಮಾತನಾಡುವುದಕ್ಕಿಂತ ಪೂರ್ವದಲ್ಲಿ ಇಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಇಲ್ಲಿ ಒಬ್ಬ ಶ್ರೇಷ್ಠ ಪಾರಿಜಾತ್ ಕಲಾವಿದರು ಬಂದಿದ್ದಾರೆ. ಅವರು ಭರಮಣ್ಣ ಸತ್ಯನ್ನವರು ಈ ಒಂದು ಕಲೆಯನ್ನ ಈ ಒಂದು ನಾಟಕವನ್ನ ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನ ಹಿತನುಡಿಗಳನ್ನ ಕಲಾವಿದರಿಗಾಗಿರ್ಬೋದು ಕಲಾಭಿಮಾನಿಗಳಾಗಿರ್ಬೋದು ತಮ್ಮ ಒಂದು ಅನುಭವದ ನುಡಿಗಳನ್ನ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ಯಾವತ್ತು ವಿನಂತಿಯನ್ನ ಮಾಡ್ಕೋತಾ ಇದ್ದೇವೆ. ಪೂಜೆ ಅಜ್ಜವರ ಪಾದಕ್ಕೆ ವಂದಿಸಿ ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ವಂದಿಸಿ ಇವತ್ತಿನ ದಿವಸ ಈ ಉರ್ಸಿನ ನಿಮಿತ್ತವಾಗಿ ಈ ಸಂಗ್ಯಾಬಾಳ್ಯ ನಾಟಕ ಹಮ್ಮಿಕೊಂಡಿರ್ತಾರೆ. ಇಲ್ಲಿ ವೇದಿಕೆ ಮೇಲೆ ಆಸನಾದಂಥ ಎಲ್ಲ ಜನರನ್ನು ನಮಸ್ಕರಿಸಿ ಪ್ರಸಿದ್ಧ ಪಾರಿಜಾತ ಕಲಾವಿದರು ಮುಗುದ ಹನುಮಂತಪ್ಪ ಕಾಕ ಬಂದಾನು, ಅವನ ಆಶೀರ್ವಾದ ನಮ್ಗೆ ಇರಲಿ ಅಂತ ಬೇಡಿಕೊಂಡು, ಯಾಕಂದ್ರೆ ದೊಡ್ಡ ಕಲಾವಿದರು ಅವರ. ಅದಕ್ಕಾಗಿ ಇವತ್ತು ಈ ಕೆಂಗ್ಯಾನೂರಾಗ ಏನೋ ನಮ್ಮ ಮನುಷ್ಯ ಬರ್ಮಾನ್ ನಮ್ಮ ಒಂದು ಕರೆದ ಇಲ್ಲಿ ನಮಗೆ ಮಾಲೆ ಹಾಕಿದ್ದಕ್ಕೆ ಮತ್ತು ಇಲ್ಲಿ ಕರೆಸಿದ್ದಕ್ಕೆ ಈ ಸಂಗ್ಯಾಬಾಳ್ಯ ನಾಟಕ ಅಗದಿ ಉತ್ತಮ ರೀತಿಯಿಂದ ಮಾಡ್ತಾರೋ. ಎಲ್ಲರೂ ಕುಳಿತು ನೋಡ್ಬೇಕು, ಯಾರು ದಯವಿಟ್ಟು ಗದ್ದಲ ಮಾಡಬಾರ್ದು. ನಾವು ಪಾರಿಜಾತ ಕಲಾವಿದರು, ಕೃಷ್ಣನ ಪಾಠ ಮಾಡ್ತಾನೆ ಪಾರಿಜಾತಾಗ, ಏನೋ ಸ್ವಲ್ಪ ಅಲ್ಪ ಕಲೆ
ಆ ಸೇವೆ ಮಾಡ್ಕೊಂತ ಹೊಂಟಿದ್ದು. ನಿಮ್ಮ ಆಶೀರ್ವಾದ ನಮಗೆಲ್ಲ ಸದಾ ಇರಲಿ. ಕಾಕಾನ ಪರಿಚಯಂಕ ನಮಗೆ ಬಡ್ಡಿದನೈತಿ. ಆಗ ದಿನ್ಯಾರ್ದಂಕ ನಾವೇನು ಹೇಳೋದು ಬೇಕಾಗಿಲ್ಲ. ನಮ್ಮ ತಂದೆ ಕಾಲಿಂದ ಅವ್ರ ಶಿಷ್ಯಾರು ನಾವು ಅವ್ರ ಮನೆಗೆ, ಹಿಂಗೈತದ. ಅದಕ್ಕಾಗಿ ಇವ್ರ ಆಶೀರ್ವಾದ ನಮ್ಮ ಮ್ಯಾಗ ಸದಾ ಇರಲಿ. ಅದಕ್ಕಾಗಿ ನಮ್ಮಲ್ಲಿ ಕಳ್ಕಳಿಂದ ಕೇಳ್ಕೊ. ಕೆಂಗಾನೂರು ಗ್ರಾಮದಲ್ಲಿ ಉರ್ಸಿನ ಸಲುವಾಗಿ ಈ ಸಂಗ್ಯಾಬಾಳೆ ಆಟವನ್ನು ಕೆಂಗಾನೂರು ಗ್ರಾಮದವರು ಪ್ರದರ್ಶಿಸಲಿದ್ದಾರೆ. ಈ ನಾಟಕದ ಸನ್ನಿಧಿಯನ್ನು ಈ ಕೆಂಗಾನೂರು ಗ್ರಾಮದ ಶ್ರೀ ಶಿವಬಸವ ಸ್ವಾಮಿಗಳು ಅವರ ಸನ್ನಿಧಿಯಲ್ಲಿ ಇದು ನಡೀತಾ ಇದೆ. ಈ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳೇ ಹಾಗೂ ಗ್ರಾಮ ಪಂಚಾಯತಿ ಚೇರ್ಮನ್ ಆದಂಥ ಹುಲಗಣ್ಣವರೇ ಹಾಗೂ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಕೆಂಗಾನೂರು ಗ್ರಾಮದ ಎಲ್ಲ ಅಣ್ಣ ತಮ್ಮಂದಿರೇ, ಇವತ್ತು ಈ ಉರ್ಸಿನ ಸಲುವಾಗಿ ಸಂಗ್ಯಾಬಾಳೆನ ಆಟವನ್ನು ಪ್ರದರ್ಶಿಸಲಿದ್ದಾರೆ. ಈ ಸಂಗ್ಯಾಬಾಳೆನ ಆಟದಾಗ ಈಗ ಒಳ್ಳೆಯದು ತಾವು ಸ್ವೀಕಾರ ಮಾಡಬೇಕು, ಕೆಟ್ಟದ್ದನ್ನು ಬಿಡಬೇಕು. ಮತ್ತು ಈ ಸಂಗ್ಯಾಬಾಳೆನ ಆಟ ಎಲ್ಲ ಮುಗಿಮಠ ಎಲ್ಲರೂ ಶಾಂತ ರೀತಿಯಿಂದ ಅದನ್ನು ನೋಡಿ ಅದಕ್ಕೆ ಯಶಸ್ವಿ ಆಗಬೇಕಂಥೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಈ ನಾಟಕ ಮುಗಿಮಠ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ನೋಡ್ಬೇಕಂತ ಹೇಳಿ ನನ್ನ ಒಂದು ವಿನಂತಿ ಐತಿ. ನನ್ನ ಒಂದೆರಡು ಮಾತು ಹೇಳಿ ಮುಗಿಸುತ್ತೇನೆ. ಇದು 9ನೇ ಒಂದು ಕಲಾಕುಸುಮ. ಈ ಹಾರ್ಮೋನಿಯಂ ಮಾಸ್ತರ್ ಅವರ ಒಂದು ನೇತೃತ್ವದಲ್ಲಿ ಈ ಕಲಾವಿದರು ಆಡತಕ್ಕಂತ ಇವತ್ತು 9ನೆಯ ಕಲಾಕುಸುಮ. ಈ ಒಂದು ಕಲೆಯನ್ನ ಅವ್ರಿಗೆ ಸುಂದರವಾಗಿ ಅಭಿನಯ ನಟನೆಯನ್ನ ಕಲಿಸಿರ್ತಕ್ಕಂಥ ಶ್ರೀತ ದೊಡ್ಡಪ್ಪ ಸತ್ಯನ್ನ ಇವರಿಗೆ ಸನ್ಮಾನವನ್ನ ನೀಡಿರ್ತಕ್ಕಂಥ ಮಹನೀಯರಿಗೂ ಸನ್ಮಾನವನ್ನ ಸ್ವೀಕರಿಸಿದಂತ ಯಾವತ್ತು ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವೇದಿಕೆ ಪರವಾಗಿ ಇಲ್ಲೇ ಇನ್ನೋರ್ವ ವಿಶೇಷ ನಮನ ದುಸರೆ ಚರಣ ಸಂತಾಂಚೆಯ ಎನ್ನುವ ಹಾಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಾಂಡುರಂಗನ ಪಾದಾರವಿಂದಗಳಿಗೆ ಪ್ರಪ್ರಥಮವಾಗಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸುಂದರವಾದ ಶುಭ ಸಂಜೆ ವೇಳೆಯಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಗಳ ಚರಣ ಪಾದಗಳಿಗೂ ಕೂಡ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರು ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರಾದಂಥ ಬಸನಗೌಡರವರಿಗೆ ಹಾಗೂ ಯಲ್ಲಪ್ಪಣ್ಣ ನಮ್ಮ ಗ್ರಾಮ ಪಂಚಾಯತಿಯವರಾದಂಥ ಯಲ್ಲಪ್ಪಣ್ಣವರೇ ಮತ್ತು ಅವರಿವರನ್ನೇ ಯಾಕೆ ಟೈಮ್ ಅಭಾವ ಅದಕ್ಕಾಗಿ ಟೈಮಕ್ಕೆ ಮಹತ್ವ ಕೊಡಬೇಕಾಗ್ತದೆ. ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ವಂದಿಸಿ, ಯಾಕಂದ್ರೆ ಇವತ್ತಿನ ದಿವಸ ಉರುಷನ ನಿಮಿತ್ತವಾಗಿ ಸಂಗ್ಯಾಬಾಳ ಅರ್ಥಾರ್ಥ ಮಿತ್ರ ದ್ರೋಹಿ ಅನ್ನತಕ್ಕಂಥ ಒಂದು ಸಣ್ಣಾಟ ದಬ್ಬಿನ ಆಟ ಇದು. ಯಾಕಂದ್ರೆ ಗೌಡ್ರು ಹೇಳ್ದಂಗ ಒಳ್ಳೇದನ್ನು ಅಳವಡಿಸಿಕೊಂಡು ಬೇಡಾದದನ್ನ ಇಲ್ಲೇ ಬಿಟ್ಟು, ಯಾಕಂದ್ರೆ ಶುಕ್ರವಾರ ಬಯಲು ಸಂತ್ಯಾಗಿ ಎಲ್ಲ ನಮ್ಮನೆ ಸಂತಿ ಕೂಡಿರ್ತದ, ಚಲೋದನು ಇರ್ತದ ಕೆಟ್ಟೋದನು ಇರ್ತದ. ಆ ಚಲೋದನ್ನ ಅಲ್ಲೇ ಬಿಟ್ಟ ಕೆಟ್ಟದನ್ನ ಸಂತಿ ಮಾಡ್ಕೊಂಡು ನಮ್ಮ ಮನೆಗೆ ಬಂದ ನಮ್ಮ ಜೀವನ ಮಾಡ್ಕೊಂಡ. ಸಂಗ್ಯಾಬಾಳೆನ ಅಂತಂದ್ರೆ ಏನು ಸಂಗ್ಯಾಬಾಳೆನ ಆಟ ಬಿಡಪ್ಪ ಅಂತಾರೆ ಇವರು, ಕೆಲವೊಮ್ಮೆ ತಿಳಿಲಾರ್ದು. ಅದ್ರೊಳಗೂ ಅರ್ಥ ಗಂಭೀರದ ತಿಳಿದು ನೋಡಿದ್ರ ಯಾವ ನಮ್ಮ ನಿಜ ಜೀವನದೊಳಗೆ ಬರ್ತಕ್ಕಂಥ ಕಥೆಗಳನ್ನ ಇರ್ತಾವ. ಸಂಗ್ಯಾಬಾಳೆ ಆದ್ರೂ ಅದು ಏನ ಸಾಮಾನ್ಯ ಅಲ್ಲ, ತಿಳಿದು ನೋಡಿದ್ರ ಅದು ಒಂದು ಚಲೋ ಕಥೆನ ಇರ್ತದ. ಅದಕ್ಕಾಗಿ ಕತೆ ಹೆಂಗ ಮುಗಿತದ ಕೊನೆವರೆಗೆ ಅದರ ದೃಷ್ಟಾಂತ ಗುರ್ತಾಗ್ತದ. ಸಾರಾಂಶ ತಿಳಿಬೇಕಾದ್ರೆ ಹೆಂಗ ಕತೆ ಮುಗಿತಾ ಹೋಗ್ತದ ಹಂಗ ಅದ್ರ ಸಾರಾಂಶ ಗೊತ್ತಾಗ್ತದ. ಅದಕ್ಕ ಇನ್ನೊಂದು ವಿನಂತಿಯಿಂದ ಏನು ಕೇಳ್ಕೋದಂದ್ರ ಈ ಕತೆ ಮುಗಿಯುವರೆಗೆ ಶಾಂತ ರೀತಿಯಿಂದ ಗದ್ಲ ಮಾಡ್ಲಾರ್ದನ, ಏನು ಒಂದು ದಾನ್ಲೆ ಮಾಡ್ಲಾರ್ದನ
ಶಾಂತ ರೀತಿಯಿಂದ ಕುಳಿತು. ಯಾಕಂದ್ರ ಒಬ್ಬ ಕಲಾವಿದ ಒಂದು ನಾಟಕ ಕಲಿಬೇಕಾದ್ರ ಅವ್ರು ಕಲತವ್ರಿಗೇನಾದ್ರೂ ಗೊತ್ತಿರ್ತದ. ತಿಂಗಳಾನುಗಟ್ಲೆ ತಾಲೀಮ್ ಮಾಡಿ ಮಾಸ್ತರ್ ಹಿಡುದು ಎಲ್ಲ ಮಾಡ್ಬೇಕಾದ್ರ ಮಾಸ್ತರ್ ಎಲ್ಲ ಖರ್ಚು ಹಿಡುದು ಸಾಕಷ್ಟು ತ್ರಾಸ ತಗೊಂಡು ಒಂದು ಕಲೆಯನ್ನು ಕಲ್ತಿರ್ತಾರ. ನೀವು ಕೊಡ್ತಕ್ಕಂಥದ್ದು ಅವ್ರಿಗೇನು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಡೋದು ಮುಖ್ಯ ಅಲ್ಲ. ಶಾಂತರದಿಂದ ಕುಳಿತು ಕೇಳಿ ಅವ್ರು ಮಾಡ್ತಕ್ಕಂಥ ಕಲೆಗಳನ್ನು ಕೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಅದ ಒಂದು ಅವ್ರಿಗೆ ದೊಡ್ಡ ಆಶೀರ್ವಾದ ಅಂತ ಹೇಳ್ತಾ ಈ ಕತೆ ಮುಗಿವರೆಗೆ ಕೂಡ ಈ ಒಂದು ಕಲೆಯನ್ನು ಕೂತು ಕೇಳಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಬೇಕೆಂದು ತಮ್ಮೆಲ್ಲರಿಗೂ ಮತ್ತು ನನಗೂ ಕರೆಸಿ ಇನ್ನೊಂದು 4 ಮಾತಾಡ್ಲಿಕ್ಕೆ ಕೊಟ್ಟಂತ ತಮ್ಮೆಲ್ಲರಿಗೂ ವೇದಿಕೆ ಮೇಲಿದ್ದಂಥ ಮತ್ತೊಮ್ಮೆ ಶ್ರೀಗಳಿಗೂ ಎಲ್ಲ ಮಾನ್ಯರಿಗೂ ಕೂಡ ವಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಲ್ಲವರು ಏನನ್ನೋದಲು ದೊರೆಯಲೆರಿಯದು ಸಮ್ಯಜ್ಞಾನ ಅಂತ ಹೇಳ್ತಾರೆ.